Hi friends, welcome back to Fluent English with Shekhar. Many people tell I can understand English movies, I understand YouTube videos, I understand someone speaking in English, but when I have to speak, nothing comes out. If you have also this problem, don't worry. The good news is your English is not weak. ಒಳ್ಳೆ ಸುದ್ದಿ ಏನಂತಂದ್ರೆ ನಿಮ್ಮ ಇಂಗ್ಲಿಷ್ ವೀಕ್ ಆಗಿಲ್ಲ. ಯುವರ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಇಸ್ ವೀಕ್. ನೀವು ಇಂಗ್ಲಿಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ವೀಕ್ ಇದ್ರೆ ಅಂತ ಅರ್ಥ. Today, in this video, I will tell you the reasons and 7 practical solutions to solve this problem. Reason 1. You only receive English. ನೀವು ಇಂಗ್ಲಿಷ್ ಅನ್ನ ರಿಸೀವ್ ಮಾಡ್ತೀರಾ ಅಷ್ಟೇ. You listen, you watch and you read. ನೀವು ಇಂಗ್ಲಿಷ್ ಅನ್ನ ಕೇಳ್ತೀರಾ, ವಾಚ್ ಮಾಡ್ತೀರಾ ಮತ್ತು ಓದ್ತೀರಾ. But you never produce English. ಆದ್ರೆ ನೀವು ಇಂಗ್ಲಿಷ್ ಅನ್ನ ಯಾವತ್ತೂ ಉತ್ಪತ್ತಿ ಮಾಡಲ್ಲ. It means you never produce English. Think about it. Can you become a good cricketer only by watching cricket? No, you must play. English speaking is exactly the same. ನೀವು ಕ್ರಿಕೆಟ್ ಅನ್ನ ಬರೀ ನೋಡಿದ್ರೆ ಬರಲ್ಲ. ಕ್ರಿಕೆಟ್ ನೀವು ಪ್ರಾಕ್ಟೀಸ್ ಮಾಡಬೇಕು, ಅವಾಗ ಮಾತ್ರ ನಿಮ್ಗೆ ಕ್ರಿಕೆಟ್ ಬರುತ್ತೆ. ಇಂಗ್ಲಿಷ್ ಕೂಡ ಅದೇ ತರ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಸ್ಪೀಕಿಂಗ್. ರೀಸನ್ ನಂಬರ್ 2, ಫಿಯರ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ಸೆಕೆಂಡ್ ರೀಸನ್ ಏನಂತಂದ್ರೆ ತಪ್ಪು ಮಾಡ್ಬಿಡ್ತೀವಿ ಅನ್ನೋ ಭಯ. ಮೋಸ್ಟ್ ಇಂಡಿಯನ್ಸ್ ಥಿಂಕ್ ವಾಟ್ ಇಫ್ ಪೀಪಲ್ ಲಾಫ್. ತುಂಬಾ ಜನ ಭಾರತೀಯರು ಥಿಂಕ್ ಮಾಡ್ತಾರೆ ಏನಂತಂದ್ರೆ ನಾನು ಇಂಗ್ಲಿಷ್ ಮಾತನಾಡುವಾಗ ಜನ ನಕ್ಬಿಟ್ರೆ ಏನ್ ಮಾಡೋದು ಅಂತ. ಬಿಕಾಸ್ ಆಫ್ ದಿಸ್ ಫಿಯರ್ ಅವರ್ ಬ್ರೈನ್ ಸ್ಟಾಪ್ಸ್ ಪ್ರೊಡ್ಯೂಸಿಂಗ್ ಇಂಗ್ಲಿಷ್. ಈ ಒಂದು ರೀಸನ್ ಇಂದ ನಮ್ಮ ಬ್ರೈನ್ ಇಂಗ್ಲಿಷ್ ಪ್ರೊಡ್ಯೂಸ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. Remember, children learn by making thousands of mistakes. Adults stop learning because they avoid mistakes. ದೊಡ್ಡವರು ಲರ್ನಿಂಗ್ ಅನ್ನ ಸ್ಟಾಪ್ ಮಾಡ್ತಾರೆ, ಯಾಕೆಂತಂದ್ರೆ ಅವರಿಗೆ ಮಿಸ್ಟೇಕ್ ಮಾಡ್ತೀವಿ ಅನ್ನೋ ಭಯ. ಬಿಕಾಸ್ ದೇ ಅವಾಯ್ಡ್ ಮಿಸ್ಟೇಕ್ಸ್. ಬಟ್ ಮಕ್ಕಳು ಹಾಗಲ್ಲ, ದೇ ಮೇಕ್ ಥೌಸಂಡ್ಸ್ ಆಫ್ ಮಿಸ್ಟೇಕ್ಸ್ ಬಿಕಾಸ್ ದೇ ವಾಂಟ್ ಟು ಲರ್ನ್. ರೀಸನ್ 3, ಟ್ರಾನ್ಸ್ಲೇಷನ್ ಹ್ಯಾಬಿಟ್. ಥರ್ಡ್ ರೀಸನ್, ಭಾಷಾಂತರ ಮಾಡುವ ಅಭ್ಯಾಸ. ಮೆನಿ ಲರ್ನರ್ಸ್ ಫಸ್ಟ್ ಥಿಂಕ್ ಇನ್ ಕನ್ನಡ ಅಂಡ್ ಟ್ರಾನ್ಸ್ಲೇಟ್ ಇನ್ ಟು ಇಂಗ್ಲಿಷ್. ತುಂಬಾ ಜನ ಲರ್ನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಕನ್ನಡದಲ್ಲಿ ಥಿಂಕ್ ಮಾಡಿ ಆಮೇಲೆ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾರೆ. ದಿಸ್ ಪ್ರೊಸೆಸ್ ಈಸ್ ಸ್ಲೋ. ಈ ಒಂದು ಪ್ರೊಸೆಸ್ ತುಂಬಾ ಸ್ಲೋ ಆಗಿರುತ್ತೆ. ಇನ್ಸ್ಟೆಡ್ ಲರ್ನ್ ರೆಡಿಮೇಡ್ ಇಂಗ್ಲಿಷ್ ಎಕ್ಸ್ಪ್ರೆಷನ್ಸ್. ಅದರ ಬದಲು ನಾವು ರೆಡಿಮೇಡ್ ಇಂಗ್ಲಿಷ್ ಎಕ್ಸ್ಪ್ರೆಷನ್ಸ್ ಅನ್ನ ಕಲಿಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಹಂಗ್ರಿ, ಐ ಆಮ್ ಗೆಟಿಂಗ್ ಲೇಟ್, ಐ ಡೋಂಟ್ ನೋ, ಲೆಟ್ಸ್ ಗೋ, ಲೆಟ್ಸ್ ಪ್ಲೇ. ಲೈಕ್ ದಿಸ್ ವಿ ಹ್ಯಾವ್ ಟು ಯೂಸ್ ರೆಡಿಮೇಡ್ ಎಕ್ಸ್ಪ್ರೆಷನ್ಸ್ ಟು ಅವಾಯ್ಡ್ ಟ್ರಾನ್ಸ್ಲೇಟಿಂಗ್ ಇನ್ ಟು ಕನ್ನಡ. ಈ ರೀತಿ ನಾವು ರೆಡಿಮೇಡ್ ಎಕ್ಸ್ಪ್ರೆಷನ್ಸ್ ಅನ್ನ ಕಲ್ತ್ರೆ ನಮ್ಮ ಮದರ್ ಟಂಗ್ ಅಥವಾ ನಮ್ಮ ಮಾತೃಭಾಷೆಗೆ ಟ್ರಾನ್ಸ್ಲೇಷನ್ ಮಾಡೋದನ್ನ ಅವಾಯ್ಡ್ ಮಾಡಬಹುದು. ಯೂಸ್ ದೀಸ್ ಎಕ್ಸ್ಪ್ರೆಷನ್ಸ್ ಡೈರೆಕ್ಟ್ಲಿ without translation. Okay, these are the reasons for not producing English. Then what are the solutions? ಹಾಗಾದ್ರೆ ಪರಿಹಾರಗಳೇನು? ಫಸ್ಟ್ ಸೊಲ್ಯೂಷನ್ ಈಸ್ ಸ್ಪೀಕ್ ಫಾರ್ ಓನ್ಲಿ 5 minutes ಡೈಲಿ. ಡೈಲಿ ನಾವು 5 minutes ಪ್ರಾಕ್ಟೀಸ್ ಮಾಡಿದ್ರೆ ಎನಫ್. ಡೋಂಟ್ ವೇಟ್ ಫಾರ್ ಸಮ್ ಒನ್, ಸ್ಪೀಕ್ ಟು ಯುವರ್ ಸೆಲ್ಫ್. ನಿಮ್ ಜೊತೆ ಬೇರೆ ಯಾರಾದ್ರೂ ಮಾತಾಡ್ತಾರೆ ಅಂತ ಕಾಯಬೇಡಿ, ನೀವೇ ಮಾತಾಡಿ. ಡಿಸ್ಕ್ರೈಬ್ ಯುವರ್ ರೂಮ್, ಯುವರ್ ಫ್ಯಾಮಿಲಿ, ಯುವರ್ ರುಟೀನ್. ನಿಮ್ಮ ಫ್ಯಾಮಿಲಿನ ಇಂಗ್ಲಿಷ್ ಅಲ್ಲಿ ಡಿಸ್ಕ್ರೈಬ್ ಮಾಡೋದನ್ನ ಕಲಿಯಿರಿ. ನಿಮ್ಮ ರೂಮ್ ಹೇಗಿದೆ ಅಂತ ಇಂಗ್ಲಿಷ್ ಅಲ್ಲಿ ಡಿಸ್ಕ್ರೈಬ್ ಮಾಡಿ, ಅಥವಾ ನಿಮ್ಮ ಡೈಲಿ ರುಟೀನ್ ವರ್ಕ್ ಬಗ್ಗೆ ಡಿಸ್ಕ್ರೈಬ್ ಮಾಡಿ. ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪರ್ಫೆಕ್ಷನ್. ಪರ್ಫೆಕ್ಷನ್ ಗಿಂತ ಇಂಗ್ಲಿಷ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡೋದು ಮೋರ್ ಇಂಪಾರ್ಟೆಂಟ್. ಸೊಲ್ಯೂಷನ್ ಟು ಶಾಡೋಯಿಂಗ್ ಟೆಕ್ನಿಕ್ಸ್ ಅಂದ್ರೆ ಲಿಸನ್ ಟು ಒನ್ ಇಂಗ್ಲಿಷ್ ಸೆಂಟೆನ್ಸ್, ಪಾಸ್, ರಿಪೀಟ್ ಎಕ್ಸಾಕ್ಟ್ಲಿ, ಕಾಪಿ ಪ್ರೊನೌನ್ಸಿಯೇಷನ್, ಸ್ಪೀಡ್ ಅಂಡ್ ಎಕ್ಸ್ಪ್ರೆಷನ್. ಒಂದು ಸೆಂಟೆನ್ಸ್ ಅನ್ನ ಕೇಳಿಸ್ಕೊಂಡ್ಬಿಟ್ಟು ನಿಲ್ಲಿಸಿ ಆಮೇಲೆ ಅದನ್ನ ಎಕ್ಸಾಕ್ಟ್ಲಿ ರಿಪೀಟ್ ಮಾಡಬೇಕು. ಹಾಗೆ ಅದರ ಪ್ರೊನೌನ್ಸಿಯೇಷನ್ ಕೂಡ ನಾವು ಕಾಪಿ ಮಾಡಬೇಕು. ಅಂಡ್ ಆಲ್ಸೋ ವಿ ಹ್ಯಾವ್ ಟು ಮೇಂಟೈನ್ ಸ್ಪೀಡ್ ಅಂಡ್ ಎಕ್ಸ್ಪ್ರೆಷನ್. ಇಂಗ್ಲಿಷ್ ಮಾತನಾಡುವ ಸ್ಪೀಡ್ ಮತ್ತೆ ಎಕ್ಸ್ಪ್ರೆಷನ್ ಅನ್ನು ಕೂಡ ನಾವು ಕಾಪಿ ಮಾಡಬೇಕು. ಡೂ ದಿಸ್ ಫಾರ್ 10 minutes ಎವ್ರಿ ಡೇ. ಈ ರೀತಿ ನಾವು ಡೈಲಿ 10 minutes ಪ್ರಾಕ್ಟೀಸ್ ಮಾಡಿದ್ರೆ ವಿ ಕ್ಯಾನ್ ಅಚೀವ್ ದಿಸ್ ಗೋಲ್. ಸೊಲ್ಯೂಷನ್ 3, ಲರ್ನ್ ಚಂಕ್ಸ್ ನಾಟ್ ಐಸೋಲೇಟೆಡ್ ವರ್ಡ್ಸ್. ನಾವು ಚಂಕ್ಸ್ ಅನ್ನ ಕಲಿಬೇಕು. ಚಂಕ್ಸ್ ಮೀನ್ಸ್ ಪಾರ್ಟ್ ಆಫ್ ಎ ಸೆಂಟೆನ್ಸ್, ನಾಟ್ ಐಸೋಲೇಟೆಡ್ ವರ್ಡ್ಸ್. ನಾವು ಐಸೋಲೇಟೆಡ್ ವರ್ಡ್ಸ್ ಕಲಿಯಕ್ಕಿಂತ ಒಂದು ಚಂಕ್ಸ್ ಅನ್ನ ಕಲಿಬೇಕು. ಚಂಕ್ಸ್ ಮೀನ್ಸ್ ಪಾರ್ಟ್ ಆಫ್ ಎ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ಇನ್ಸ್ಟೆಡ್ ಆಫ್ ಲರ್ನಿಂಗ್ ಬ್ಯೂಟಿಫುಲ್, ಲರ್ನ್ ದಟ್ ಈಸ್ ಬ್ಯೂಟಿಫುಲ್. ಬ್ಯೂಟಿಫುಲ್ ಅನ್ನೋ ಒಂದು ಐಸೋಲೇಟೆಡ್ ವರ್ಡ್ ಕಲಿಯಕ್ಕಿಂತ ನಾವು ಅದರ ಚಂಕ್ಸ್ ಅನ್ನ ಕಲಿಬೇಕು. ಫಾರ್ ಎಕ್ಸಾಂಪಲ್, ದಟ್ ಈಸ್ ಬ್ಯೂಟಿಫುಲ್. ಇನ್ಸ್ಟೆಡ್ ಆಫ್ ಐಡಿಯಾ, ಲರ್ನ್ ಐ ಹ್ಯಾವ್ ಎನ್ ಐಡಿಯಾ. ದಿಸ್ ಈಸ್ ಕಾಲ್ಡ್ ಚಂಕ್ಸ್. ಐಡಿಯಾ ಅನ್ನೋದ್ರ ಬದಲು ಐ ಹ್ಯಾವ್ ಎನ್ ಐಡಿಯಾ ಅಂತ ಹೇಳಬೇಕು. ದಿಸ್ ಇಸ್ ವಾಟ್ ಎ ಚಂಕ್ಸ್. ಬಿಕಾಸ್ ಯುವರ್ ಬ್ರೈನ್ ರಿಮೆಂಬರ್ಸ್ ಫ್ರೇಸಸ್ ಬೆಟರ್. ನಿಮ್ಮ ಬ್ರೈನ್ ವರ್ಡ್ಸ್ ಗಿಂತ ಫ್ರೇಸಸ್ ಅನ್ನ ಬೆಟರ್ ಆಗಿ ನೆನಪಿಟ್ಕೊಳ್ಳುತ್ತೆ. ಕಮ್ ಟು ಸೊಲ್ಯೂಷನ್ ನಂಬರ್ 4, ಯೂಸ್ ಇಂಗ್ಲಿಷ್ ಎವ್ರಿ ಡೇ. ಆಸ್ಕ್ ಯುವರ್ ಸೆಲ್ಫ್, ವಾಟ್ ಆಮ್ ಐ ಡೂಯಿಂಗ್? ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಕೇಳ್ಕೋಬೇಕು. ಅಂಡ್ ಆನ್ಸರ್ ಯುವರ್ ಸೆಲ್ಫ್, ಐ ಆಮ್ ಕುಕಿಂಗ್, ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಐ ಆಮ್ ಡ್ರೈವಿಂಗ್, ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ವೇರ್ ಆಮ್ ಐ ಗೋಯಿಂಗ್? ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್, ನಾನು ಮಾರ್ಕೆಟ್ ಹೋಗ್ತಾ ಇದ್ದೀನಿ. ಲೈಕ್ ದಿಸ್ ಆಸ್ಕ್ ಕ್ವಶನ್ಸ್ ಯುವರ್ ಸೆಲ್ಫ್ ಅಂಡ್ ಆಲ್ಸೋ ಫೈಂಡ್ ಆನ್ಸರ್ ಯುವರ್ ಸೆಲ್ಫ್. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಇಂಗ್ಲಿಷ್ ಎವ್ರಿ ಡೇ. ದಿಸ್ ಕ್ರಿಯೇಟ್ಸ್ ಆಟೋಮ್ಯಾಟಿಕ್ ಸ್ಪೀಕಿಂಗ್. ಸೊಲ್ಯೂಷನ್ 5, ಪರಿಹಾರ 5, ಸ್ಟಾಪ್ ಮೆಮೊರೈಸಿಂಗ್ ಗ್ರಾಮರ್ ವೈಲ್ ಸ್ಪೀಕಿಂಗ್. ಮಾತನಾಡುವಾಗ ಗ್ರಾಮರ್ ಮೆಮೊರೈಸ್ ಮಾಡೋದನ್ನ ಸ್ಟಾಪ್ ಮಾಡಿ. ಮೆನಿ ಲರ್ನರ್ಸ್ ಥಿಂಕ್, is it has been or have been? Should I use present perfect or simple past? ಈ ರೀತಿ ಇಂಗ್ಲಿಷ್ ಅನ್ನು ಮಾತನಾಡುವಾಗ ಗ್ರಾಮರ್ ಬಗ್ಗೆ ಥಿಂಕ್ ಮಾಡಿ ಗ್ರಾಮರ್ ನ ಮೆಮೊರೈಸ್ ಮಾಡ್ಕೊಂಡು ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ಬೈ ದ ಟೈಮ್ ದ ಡಿಸೈಡ್ ದ ಕಾನ್ವರ್ಸೇಷನ್ ಇಸ್ ಓವರ್.
ಆ ಟೈಮಲ್ಲಿ ಯೋಚನೆ ಮಾಡ್ತಾರೆ ಸಂಭಾಷಣೆ ಮುಗೀತು ಅಥವಾ ಕಾನ್ವರ್ಸೇಷನ್ ಮುಗೀತು ಅಂತ. ಸೊ ಡೋಂಟ್ ಥಿಂಕ್ ಅಬೌಟ್ ಗ್ರಾಮರ್ ವೈಲ್ ಸ್ಪೀಕಿಂಗ್. ಗ್ರಾಮರ್ ಫಾರ್ ಲರ್ನಿಂಗ್, ನಾಟ್ ಫಾರ್ ರಿಯಲ್ ಟೈಮ್ ಕಾನ್ವರ್ಸೇಷನ್. ಸ್ಪೀಕ್ ವಿತ್ ಸಿಂಪಲ್ ಸೆಂಟೆನ್ಸಸ್ ಫಸ್ಟ್. ಮೊದಲು ನೀವು ಸಿಂಪಲ್ ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಗ್ರಾಮರ್ ಫಾರ್ ಲರ್ನಿಂಗ್, ಗ್ರಾಮರ್ ಕಲೀಲಿಕ್ಕೆ ಇರೋದು, ಆದ್ರೆ ಅದು ನಮ್ಮ ಸ್ಪೀಕಿಂಗಿಗೆ ತೊಂದರೆ ಆಗಬಾರ್ದು. ಫಸ್ಟ್ ನಾವು ಸರಳ ವಾಕ್ಯಗಳನ್ನ ಮಾತಾಡಬೇಕು. ಫಾರ್ ಎಕ್ಸಾಂಪಲ್, ಐ ಲೈಕ್ ಕಾಫಿ, ಐ ಆಮ್ ಕಮಿಂಗ್, ಐ ನೀಡ್ ಹೆಲ್ಪ್, ಕ್ಯಾನ್ ಯು ಹೆಲ್ಪ್ ಮೀ. ಈ ರೀತಿ ನಾವು ಸಿಂಪಲ್ ಸೆಂಟೆನ್ಸಸ್ ಅನ್ನ ಕಲಿಬೇಕು. ಸಿಂಪಲ್ ಸ್ಪೋಕನ್ ಇಂಗ್ಲಿಷ್ ಈಸ್ ಬೆಟರ್ ದ್ಯಾನ್ ಪರ್ಫೆಕ್ಟ್ ಇಂಗ್ಲಿಷ್ ಸ್ಪೋಕನ್ ವಿತ್ ಫಿಯರ್. ಪರ್ಫೆಕ್ಟ್ ಇಂಗ್ಲಿಷ್ ಅನ್ನ ಭಯದಿಂದ ಮಾತಾಡೋಕ್ಕಿಂತ ಸಿಂಪಲ್ ಸೆಂಟೆನ್ಸ್ ಅನ್ನ ಮಾತಾಡೋದು ಬಹಳ ಉತ್ತಮ. ಸೊಲ್ಯೂಷನ್ 6, ಬಿಲ್ಡ್ ಯುವರ್ ಸ್ಪೀಕಿಂಗ್ ಎನ್ವೈರನ್ಮೆಂಟ್. 6ನೇ ಪರಿಹಾರ, ನಿಮ್ಮ ಸುತ್ತ ಒಂದು ಕಲಿಯುವ ಅಟ್ಮಾಸ್ಫಿಯರ್ ಅನ್ನ ಅಥವಾ ನಿಮ್ಮ ಸುತ್ತ ಒಂದು ಕಲಿಯುವ ಒಂದು ಎನ್ವೈರನ್ಮೆಂಟ್ ಅನ್ನ ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಇಫ್ ಯು ಸ್ಪೀಕ್ ಇಂಗ್ಲಿಷ್ ಓನ್ಲಿ ಒನ್ಸ್ ಇನ್ ಎ ವೀಕ್, ಇಂಪ್ರೂವ್ಮೆಂಟ್ ವಿಲ್ ಬಿ ಸ್ಲೋ. ನೀವು ವಾರಕ್ಕೊಂದ್ಸರಿ ಮಾತ್ರ ಇಂಗ್ಲಿಷ್ ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಇಂಪ್ರೂವ್ಮೆಂಟ್ ತುಂಬಾ ಸ್ಲೋ ಆಗುತ್ತೆ. ಇನ್ಸ್ಟೆಡ್ ಕ್ರಿಯೇಟ್ ಅನ್ ಇಂಗ್ಲಿಷ್ ಎನ್ವೈರನ್ಮೆಂಟ್. ಅದರ ಬದಲು ನಾವು ಇಂಗ್ಲಿಷ್ ಪರಿಸರವನ್ನ ಸೃಷ್ಟಿ ಮಾಡ್ಕೋಬೇಕು. ಲೈಕ್ ಚೇಂಜಿಂಗ್ ಯುವರ್ ಫೋನ್ ಲ್ಯಾಂಗ್ವೇಜ್ ಟು ಇಂಗ್ಲಿಷ್. ನಿಮ್ಮ ಫೋನ್ ಲ್ಯಾಂಗ್ವೇಜ್ ಒಂದ್ ವೇಳೆ ಕನ್ನಡದಲ್ಲಿದ್ರೆ ಅದನ್ನ ಇಂಗ್ಲಿಷ್ ಮಾಡ್ಕೊಳ್ಳಿ. ವಾಚ್ 10 minutes ಆಫ್ ಇಂಗ್ಲಿಷ್ ವಿಡಿಯೋಸ್ ಎವ್ರಿ ಡೇ. ಡೈಲಿ 10 minutes ಇಂಗ್ಲಿಷ್ ವಿಡಿಯೋಸ್ ಅನ್ನ ನೋಡಿ. ರೀಡ್ ಒನ್ ಶಾರ್ಟ್ ಇಂಗ್ಲಿಷ್ ಪ್ಯಾರಾಗ್ರಾಫ್ ಡೈಲಿ. ಡೈಲಿ ನೀವು ಒಂದು ಶಾರ್ಟ್ ಇಂಗ್ಲಿಷ್ ಪ್ಯಾರಾಗ್ರಾಫ್ ಅನ್ನ ಓದಿ. ಸ್ಪೀಕ್ ವಿತ್ ಎ ಫ್ರೆಂಡ್ ಆರ್ ರೆಕಾರ್ಡ್ ಯುವರ್ ಓನ್ ವಾಯ್ಸ್. ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡಿ ಅಥವಾ ನಿಮ್ಮ ವಾಯ್ಸ್ ಅನ್ನು ನೀವೇ ರೆಕಾರ್ಡ್ ಮಾಡ್ಕೋದ್ರ ಮೂಲಕ ಇಂಗ್ಲಿಷ್ ಅನ್ನ ಕಲಿಬಹುದು. ಸೊ ದ ಮೋರ್ ಇಂಗ್ಲಿಷ್ ಯು ಸರೌಂಡ್ ಯುವರ್ ಸೆಲ್ಫ್ ವಿತ್, ದ ಮೋರ್ ನ್ಯಾಚುರಲಿ ಯು ಸ್ಪೀಕ್. ನಿಮ್ಮ ಸುತ್ತ ಜಾಸ್ತಿ ಇಂಗ್ಲಿಷ್ ಪರಿಸರವನ್ನ ಸೃಷ್ಟಿ ಮಾಡ್ಕೊಂಡ್ರೆ ನೀವು ಹೆಚ್ಚು ನ್ಯಾಚುರಲ್ ಆಗಿ ಇಂಗ್ಲಿಷ್ ಅನ್ನ ಕಲಿಬಹುದು. ಸೊಲ್ಯೂಷನ್ 7, ಆಕ್ಸೆಪ್ಟ್ ಮಿಸ್ಟೇಕ್ಸ್, ದೇ ಆರ್ ಯುವರ್ ಟೀಚರ್ಸ್. ನಿಮ್ಮ ತಪ್ಪುಗಳನ್ನ ಒಪ್ಕೊಳ್ಳಿ, ನಿಮ್ಮ ತಪ್ಪುಗಳೇ ನಿಮಗೆ ಗುರುಗಳು. ನೋ ಚೈಲ್ಡ್ ಲರ್ನ್ಸ್ ಟು ವಾಕ್ ವಿತೌಟ್ ಫಾಲಿಂಗ್. ಯಾವ ಮಗನು ಕೂಡ ಬೀಳದೆ ಹೊರತು ನಡೆಯುವುದನ್ನ ಕಲಿಯಲ್ಲ. ಸಿಮಿಲರ್ಲಿ ನೋ ಒನ್ ಬಿಕಮ್ ಫ್ಲೂಯೆಂಟ್ ವಿತೌಟ್ ಮೇಕಿಂಗ್ ಮಿಸ್ಟೇಕ್ಸ್. ಅದೇ ರೀತಿ ಯಾರು ಕೂಡ ತಪ್ಪು ಮಾಡದೆ ಹೊರತು ಫ್ಲೂಯೆಂಟ್ ಇಂಗ್ಲಿಷ್ ಅನ್ನ ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಡೋಂಟ್ ವೇಟ್ ಅಂಟಿಲ್ ಯುವರ್ ಇಂಗ್ಲಿಷ್ ಈಸ್ ಪರ್ಫೆಕ್ಟ್, ಸ್ಪೀಕ್ ಟುಡೇ. ನಿಮ್ಮ ಇಂಗ್ಲಿಷ್ ಪರ್ಫೆಕ್ಟ್ ಆಗೋವರೆಗೂ ಕಾಯ್ಬೇಡಿ, ಇವತ್ತಿನಿಂದಲೇ ಇಂಗ್ಲಿಷ್ ಮಾತಾಡಲಿಕ್ಕೆ ಶುರು ಮಾಡಿ. ಸ್ಪೀಕ್ ಟುಡೇ, ಇಂಪ್ರೂವ್ ಟುಮಾರೋ. ಇವತ್ತು ಮಾತನಾಡೋದ್ರ ಮೂಲಕ ನಾಳೆ ನೀವು ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ರಿಮೆಂಬರ್ ದಿಸ್, ಪ್ರಾಕ್ಟೀಸ್ ಡಸಂಟ್ ಮೇಕ್ ಪರ್ಫೆಕ್ಟ್, ಪ್ರಾಕ್ಟೀಸ್ ಮೇಕ್ಸ್ ಪ್ರೋಗ್ರೆಸ್. ನೆನ್ಪಿಟ್ಕೊಳ್ಳಿ, ಪ್ರಾಕ್ಟೀಸ್ ಇಂದ ನಾವು ಒಂದೇ ಸಾರಿಗೆ ಪರ್ಫೆಕ್ಟ್ ಆಗಿ ಸಾಧ್ಯ ಇಲ್ಲ. ಪ್ರಾಕ್ಟೀಸ್ ಇಂದ ನಾವು ಡೈಲಿ ಪ್ರೋಗ್ರೆಸ್ ಆಗಬಹುದು. ಎವ್ರಿ ಸೆಂಟೆನ್ಸ್ ಯು ಸ್ಪೀಕ್ ಈಸ್ ಒನ್ ಸ್ಟೆಪ್ ಕ್ಲೋಸರ್ ಟು ಫ್ಲೂಯೆನ್ಸಿ. ನೀವು ಒಂದ್ ಸೆಂಟೆನ್ಸ್ ಅನ್ನ ಮಾತಾಡಿದ್ರು ಕೂಡ ಅದು ಫ್ಲೂಯೆನ್ಸಿಗೆ ಒಂದು ಹೆಜ್ಜೆ ಇದ್ದಾಗೆ. ಸೊ ರಿಮೆಂಬರ್, ಯು ಡೋಂಟ್ ಬಿಕಮ್ ಫ್ಲೂಯೆಂಟ್ ಬೈ ಸ್ಟಡಿಂಗ್ ಇಂಗ್ಲಿಷ್, ಯು ಬಿಕಮ್ ಫ್ಲೂಯೆಂಟ್ ಬೈ ಯೂಸಿಂಗ್ ಇಂಗ್ಲಿಷ್ ಡೈಲಿ. ನೀವು ಇಂಗ್ಲಿಷ್ ಅನ್ನ ಸ್ಟಡಿ ಮಾಡಿದ್ರೆ ಫ್ಲೂಯೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಇಂಗ್ಲಿಷ್ ಅನ್ನ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಡೋಂಟ್ ಟ್ರೈ ಟು ಸ್ಪೀಕ್ ಪರ್ಫೆಕ್ಟ್ ಇಂಗ್ಲಿಷ್, ಟ್ರೈ ಟು ಸ್ಪೀಕ್ ಇಂಗ್ಲಿಷ್ ಡೈಲಿ. ಇವನ್ 5 minutes ಎವ್ರಿ ಡೇ ಕ್ಯಾನ್ ಕಂಪ್ಲೀಟ್ಲಿ ಚೇಂಜ್ ಯುವರ್ ಕಾನ್ಫಿಡೆನ್ಸ್. ನೀವು ಡೈಲಿ 5 minutes ಮಾತಾಡಿದ್ರೆ ಕೂಡ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಚೇಂಜ್ ಆಗುತ್ತೆ. Dear friends, if this video helped you, please like, share, comment and subscribe to my channel Fluent English with Shekhar. Thank you for watching. See you in the next video.